ಅಮ್ಮ ಬಂದು ನಮ್ಗೆ ತಾಯಿ ಮನೆ ದೇವತೆ. ನಮ್ಗೆ 10 ವರ್ಷದ ಹುಡುಗಿಲೇನೆ ಬೆನ್ನಾಡಿದ್ರಂತೆ. ಅದು ತುಂಬಾನೇ ನಮ್ ತಾಯಿ ಮನೆಯಲ್ಲಿ ಅಮ್ಮ ಬಂದ್ಮೇಲೆ ಅಲ್ಲೂ ಒಂದ್ ಸ್ವಲ್ಪ ಎಲ್ಲ ಮಕ್ಕಳಾಗಿ ತುಂಬಾ ತೊಂದ್ರೆ ಆಯ್ತು. ನಮಗೂ ಬಂದು ಮದ್ವೆ ಮಾಡ್ಕೊಂಡ್ ಬಂದ್ಮೇಲೆ ತುಂಬಾ ಏನಂದ್ರೆ ಏನು ಇರ್ಲಿಲ್ಲ. ಬಡವ್ರ ಮನೆಗೆ ನಾನ್ ಮದ್ವೆ ಮಾಡ್ಕೊಂಡ್ ಕೊಟ್ರು ನಮ್ಮಮ್ಮ. ಇವತ್ತಿನ ದಿವಸದಲ್ಲಿ ಹೇಳ್ಬೇಕಾದ್ರೆ ಅಷ್ಟು ಕಷ್ಟಪಟ್ಟಿದ್ದವಳಿಗೆ ತುಂಬಾ ಚೆನ್ನಾಗ್ ಕೊಟ್ಟು ಮಡಿಕೊಂಡಿದ್ದಾಳೆ. ತುಂಬಾ ಖುಷಿ ಆಗುತ್ತೆ. ನಾವು 9 ಜನ ಮಕ್ಕಳಲ್ಲಿ 8 ಜನ ದೊಡ್ಡವರಿದ್ದಾರೆ, ನಾನು 9ನೇ ಮಗಳು. ಆಗಲ್ಲಮ್ಮ, ನಾನ್ ಮಾಡಲ್ಲ, ನನ್ಗೆ ಗಂಡನ ಮನೆ ದೇವ್ರು ಮಾಡಿದ್ರೆ ಸಾಕು, ನಿನ್ನೆ ಯಾಕೆ ಮಾಡ್ಬೇಕು ಅಂತ ನಾನು ಎಷ್ಟು ಹಠ ಮಾಡಿದ್ನೋ ಅಷ್ಟನ್ನು. ಇದೊಂದು ಸೈಟ್ ತಗೋಬೇಕಾದ್ರೆ ತುಂಬಾ ಕಷ್ಟ ಬಿದ್ದು ಸೈಟ್ ತಗೊಂಡೆ. ಆ ಕಷ್ಟದಲ್ಲಿ ನಾನಿದ್ದೀನಿ, ನಾನ್ ಕೊಡ್ತೀನಿ ಅಂತ ಎಚ್ಚೆತ್ತ ಕೊಡ್ತೀನಿ ಅಂತ ಮಾತು ಕೊಟ್ಟಿ ಯಾವತ್ತೂ ನಾನು ಕೈ ಬಿಡಲ್ಲ, ನಾನು ಕೈ ಹಿಡಿದು ನಡೆಸ್ತೀನಿ, ನನ್ನ ಅನ್ವಯಿಸು, ನನಗ್ ನೀನೇ ಬೇಕು ನನ್ನ ಪೂಜೆಗೆ ಅಂತ ಹಠ ಮಾಡಿ ಮಾಡಿಸ್ಕೊಂಡ್ಲು. ಇಷ್ಟೆಲ್ಲ ಇವತ್ತು ನಡೀತಾ ಇದೆ. ಒಂದು ಸೈಟ್ಗೆ 2 ಸೈಟ್ ಕೊಟ್ಲು ನನ್ನ ತಾಯಿ. ಚೌಟ್ರಿ ಆಗ್ತಾ ಇದೆ ಇವಾಗ. ತುಂಬಾ ಕಾರ್ಯಕ್ರಮ ನಡೀತಿದೆ, ತುಂಬಾ ತೇರು, ಪ್ರತಿ ಒಂದು ತಿಂಗಳು ಒಂದೊಂದು ಕಾರ್ಯ ನಡೀತಾ ಇದೆ. ನಮ್ಗೆ ತುಂಬಾನೇ ಎಚ್ಚರಿತವಾದಂತ ಖುಷಿ ಇದೆ. ನಮ್ದು ಒಂದೊತ್ತು ಊಟಕ್ಕೆ ಕಷ್ಟ ಅನ್ನೋಂತ ಸ್ಥಿತಿಲಿ ಇದ್ಕೊಂಡ ಈ ಮಟ್ಟಕ್ಕೆ ತಂದು ನಿಲ್ಸಿದ ನನ್ನ ತಾಯಿ ಅಂದ್ರೆ ಇದಕ್ಕಿಂತ ಭಾಗ್ಯ ನನಗೆ ಏನೂ ಇಲ್ಲ. ತಾಯಿ, ನನ್ನ ಕೊನೆ ಉಸಿರಿರೋವರೆಗೂ ನಿನ್ನ ಪಾದಕ್ಕೆ ನಾನು ಸೇವೆ ಮಾಡ್ಕೊಂಡಿರ್ತೀನಿ ಅನ್ನೋ ಸಂತೋಷ ನನಗಿದೆಯಪ್ಪ. ಅಷ್ಟು ತುಂಬಾ ಖುಷಿ ಇದೆ. ಓಂ ಶ್ರೀ ಪ್ರಿಯಾ ಪಟ್ಟಣಮ್ಮ ದೇವಿಯೇ ನಮಃ. ನನ್ನ ಹೆಸರು ರತ್ನ ಅಂತ. ನಾನು ಸುಂಕದಕಟ್ಟೆ ಶ್ರೀನಿವಾಸ ನಗರದಲ್ಲಿರೋದು. ನಮ್ಮಮ್ಮ ಅಶ್ವಥಮ್ಮ. ನಾನು 11 ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ಅವಾಗ ನನ್ನ ಮಗ ಇನ್ನ ಚಿಕ್ಕ ಏಜು, ಓದ್ತಾ ಇರ್ಲಿಲ್ಲ ತುಂಬಾ. ಅವಾಗ ಒಂದು 10th ಸ್ಟ್ಯಾಂಡರ್ಡ್ ಇದ್ದ. ಅವಾಗ ತುಂಬಾ ಅವ್ರ ಮಿಸ್ಗಳು ಹೇಳಿದ್ರು, ಮೇಡಮ್ ಪಾಸ್ ಆಗ ತುಂಬಾ ಕಷ್ಟ ಇದೆ ಮೇಡಮ್ ಮಿಸ್ಸಲ್ಲ ಅಂತ. ನಾನು ನಮ್ಮಮ್ಮನ ಹತ್ರ ಬಂದು ಕೂತು ಬೇಡ್ಕೊಂಡಿದ್ದೆ. ನಮ್ಮಮ್ಮ ಬಲ್ಗಡೆ ಕೊಟ್ಟಿದ್ರು. ಆ ಬಲ್ಗಡೆ ಆಗಿದ ತಕ್ಷಣಗೆ ನನ್ ಮಗ 82% ಅಲ್ಲಿ ಪಾಸ್ ಆದ. ಮತ್ ನನ್ ಮಗಳು ಈ ಸಲ ಹೋದ್ಸಲ 10th ಅವಳಿಗೂ ಹಂಗೆ ಕೇಳ್ಕೊಂಡಿದ್ದೆ, ಅಮ್ಮ 90 ಅಬೌವ್ ಬರ್ಲೇಬೇಕು ಕಣಮ್ಮ ಅಂತ. 90 ಅಬೌವ್ ಬಂದ್ಲು. ಅಮ್ಮ ನಾನು ಏನ್ ಕೇಳ್ಕೊಂಡಿದ್ದೀನೋ ಅದನ್ನ ಅದೇ ರೀತಿಯಾಗಿ ಕೊಟ್ಟವ್ರೆ. ನಮ್ಮ ಮನೆಯವ್ರ ಕೆಲ್ಸದ ವಿಷಯದಲ್ಲೂ ಅಷ್ಟೇ ಅವ್ರಿಗೆ ಪರ್ಮನೆಂಟ್ ಆಗ್ಲಿ ಅಮ್ಮ ಅಂತ ಕೇಳ್ಕೊಂಡಿದ್ದೆ. ನಮ್ಮಮ್ಮನ ಪರ್ಮನೆಂಟ್ ಆಯ್ತು ಈ ಸಲ. ನನ್ಗೇನು ಕಷ್ಟ ಅಂದ್ರೆ ನಮ್ಮಮ್ಮನ ನಾನು ಬೇಡ್ಕೊತೀನಿ. ನಮ್ಮಮ್ಮ ಯಾವುದಕ್ಕೂ ಅವ್ರ ಒಂದು ಮಾತನ್ನ ಹುಸಿ ಮಾಡಿಲ್ಲ. ಈ ತಾಯಿ ದೇವಸ್ಥಾನಕ್ಕೆ 10 ವರ್ಷದಿಂದ ಬರ್ತಾ ಇದ್ದೀನಿ. ನನ್ಗೆ ಅವಾಗ ತುಂಬಾ ಕಷ್ಟಗಳಿತ್ತು. ಈ ಅಮ್ಮನ ಹತ್ರ ಬಂದು ಹೂವ ಕೇಳಿದ್ಮೇಲೆ ಆಯ್ತು ಅಂತ ಹೇಳಿ ನೆರವೇರ್ಸ್ಕೊಡ್ತೀನಿ ಅಂತ ಹೇಳಿದ್ದು, ಅದೆಲ್ಲ ಆಯ್ತು. ನಾನು ಆ ಅಮ್ಮನ್ ನೋಡಕ್ಕೆ ವಾರಕ್ಕೆ ಒಂದ್ಸತಿ ಬಂದೇ ಬರ್ತೀನಿ. ಅವ್ರು ನೋಡಕ್ ಬರ್ಲಿಲ್ಲ ಅಂದ್ರೆ ಮನ್ಸು ಸಮಾಧಾನ ಆಗಲ್ಲ. ನನ್ನ ಕೋರಿಕೆಗಳೆಲ್ಲ ಈಡೇರಿಸ್ಕೊಟ್ಟಿದ್ದಾಳೆ ಅಮ್ಮ. ಕಲರ್ಸ್ ಕನ್ನಡ ಚಾನಲ್ಸ್ ಅಲ್ಲಿ ಮಹರ್ಷಿ ದರ್ಶನ ಪ್ರಸಾರ ತುಂಬಾ ಚೆನ್ನಾಗ್ ಆಗ್ತಾ ಇದೆ. ಗುರುಜಿಗಳನ್ನ ತುಂಬಾ ಫಾಲೋ ಮಾಡ್ತಾ ಇದೀವಿ. ಅವ್ರದ್ದು ದಿನ ಭವಿಷ್ಯ ಆಗ್ಲಿ ಪ್ರತಿಯೊಂದೂ ನಮ್ಗೆ ತುಂಬಾ ಅನುಕೂಲ ಆಗ್ತಾ ಇದೆ. ತುಂಬಾ ಧನ್ಯವಾದಗಳು ಗುರುಜಿ, ಮತ್ತೆ ಕಲರ್ಸ್ ಕನ್ನಡಕ್ಕೆ ಧನ್ಯವಾದಗಳು.
ಸಂಚಿಕೆಯ ಮೊದಲ ಕರೆ ಯಾರು ಮಾಡಿದ್ದಾರೆ ಕೇಳೋಣ. ನಮಸ್ಕಾರ. ಮಾತಾಡೋದು